ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆದ್ಮೇಲೆ ಅಮೇರಿಕಾ ನಿಮಗೆ ಗೊತ್ತದ ಆಲ್ರೆಡಿ ಇರಾನ್ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಸಡಿಲಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲೇ. ಆದರೂ ಅಮೇರಿಕೆಗೆ ಒಂದು ಗೊಂದಲ, ಇದರಲ್ಲೇ ಹಿಂದೆ ಸರಿದ್ರೆ ಏನು, ಮುಂದುವರೆದ್ರೆ ಏನು. ಆಲ್ರೆಡಿ ಇರಾನ್ ತನ್ನ ಶಕ್ತಿ ನಿಧಾನಕ್ಕೆ ಹೆಚ್ಚು ಮಾಡಿಕೊಳ್ತಾ ಇದೆ. ತನ್ನ ಸುತ್ತಮುತ್ತಿದ್ದಂತಹ ಅರಬ್ ದೇಶಗಳ ಮೇಲೆ ದಾಳಿ ಮಾಡಿತು. ನೀವು ಸುರಕ್ಷಿತ ಇಲ್ಲ ಅಮೇರಿಕ ಕೈಯಲ್ಲಿ ಅನ್ನುವಂಥ ಸಂದೇಶ ಅವ್ರಿಗೆ ಕೊಡ್ತು. ಕೇವಲ ಪೆಟ್ರೋ ಡಾಲರ್ ಅಲ್ಲ, ರೂಬಲ್, ರೂಪಾಯಿ, ದಿನಾರ್, ಯುವಾನ್ ಇವುಗಳ ಮೂಲಕ ವ್ಯಾಪಾರ ಮಾಡಲಿಕ್ಕೆ ಹಾದಿಯನ್ನು ಮಾಡ್ತೀನಿ ಅನ್ನುವಂಥ ಸಂದೇಶ ಕೊಡ್ತು. ಇವೆಲ್ಲ ಕಾರಣಗಳಿಂದಾಗಿ ನಿಧಾನಕ್ಕೆ ಅಮೇರಿಕ ಎಚ್ಚರಗೊಂಡು ಇದರಿಂದ ಹಿಂದೆ ಸರಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡುವಷ್ಟರಲ್ಲೇ ವಿಶೇಷವಾಗಿ ಡಿಯೇಗೋ ಗಾರ್ಸಿಯಾ ದ್ವೀಪಕ್ಕೆ, ಇದು ಹಿಂದ್ ಮಹಾಸಾಗರದ ಬರುವಂಥ ದ್ವೀಪ. ಇದು ಇರಾನದಿಂದ 4,000 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿವರೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸುವಂಥ ಒಂದು ಸಾಹಸವನ್ನು ಇರಾನ್ ಮಾಡಿದ. ಅದು ಹಾನಿಯಂತೆ ಮಾಡಿಲ್ಲ, ಆದರೆ ನಮ್ಮ ಶಕ್ತಿ ಇಲ್ಲಿವರೆಗೆ ತೋರಿಸಿದ್ದು 2,000 ಕಿಲೋಮೀಟರ್ವರೆಗೆ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿ ತನ್ನ ಶಕ್ತಿ ತೋರಿಸಿ ಸಾಕಷ್ಟು ಹಾನಿಯನ್ನು ಈ ಯುದ್ಧದಲ್ಲಿ ಮಾಡಿ ಅಮೆರಿಕ ಮತ್ತು ಇಸ್ರೇಲ್ ಹಿಂದೆ ಸರಿಯುವಂಗೆ ಮಾಡಿ ಹಾರ್ಮೋಸನ್ನು ತನ್ನ ಕೈಲಿಟ್ಟುಕೊಂಡು ಅದರ ಮೂಗ ನಡೆದುಬಿಟ್ಟಿದ್ರು ಯುದ್ಧದ್ದು. ಈಗ ಅಮೆರಿಕ ಮುಂದಿರುವಂಥ ಸವಾಲು ಏನಪ್ಪ ಅಂತಂದ್ರೆ, ಒಂದು ಹಾರ್ಮೋಸ್ ದ್ವೀಪ ಏನದ, ಸ್ಟ್ರೀಟ್ ಏನದ, ಸಂಧಿ ಏನದ, ಅದ್ರ ಓಪನ್ ಮಾಡಿಸೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಷ್ಟು. ಯಾಕಂದ್ರೆ